ಕಡೆಗೂ ಆರ್ಎಸ್ಎಸ್ಗೆ ಅಂಕುಶ ಹಾಕಿಯೇ ಬಿಟ್ರ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಮತ್ತೊಂದು ಸಂಘರ್ಷ. ನನ್ನ ಕರ್ನಾಟಕದಲ್ಲಿ ನಡೆಯಲ್ಲ ಅಂದಿದ್ಯಾಕೆ? ಇದುವೇ ಚದುರಂಗದ ಮೊದಲ ಸ್ಟೋರಿ. ಆರ್ಎಸ್ಎಸ್ಗೆ ಅಂಕುಶ. ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ನ ಚಟುವಟಿಕೆಗಳನ್ನು ನಿಲ್ಲಿಸುವಂತೆ ಮಾಡೋದಕ್ಕೆ ಅಥವಾ ತಡೆಯುವಂತೆ ಮಾಡೋದಕ್ಕೆ ಅಥವಾ ಅವರು ತಮ್ಮ ಚಟುವಟಿಕೆಗಳನ್ನು ಮಾಡಬೇಕು ಅಂತ ಹೇಳಿದರೆ ಪೂರ್ವಾನುಮತಿ ಪಡ್ಕೊಳ್ಬೇಕು ಅಂತ ಮಾಡೋದಕ್ಕೆ ರಾಜ್ಯ ಸರ್ಕಾರ ಹೊಸ ಅಸ್ತ್ರವನ್ನು ಬಳಸಿಲ್ಲ. ಹಳೆಯ ಕಾನೂನು, ಹಳೆಯ ಕೋಲನ್ನು ಬಳಸಿ ಹಳೆಯ ಕಾನೂನಿನ ಮೂಲಕ ಈಗ ಅದೇ ಕಾನೂನನ್ನು ಮತ್ತೆ ಲಾಗು ಮಾಡ್ತೀವಿ, ಆದರೆ ಈ ಬಾರಿ ಅದು ಇಂಪ್ಲಿಮೆಂಟ್ ಆಗುವಾಗೆ ನೋಡ್ಕೊಳ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಒಂದು ಹೆಜ್ಜೆ ಮುಂದಿಟ್ಟಿದೆ. ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ತೀರ್ಮಾನ ಏನು, ಯಾವ ಒಂದು ಭರಾಟೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಪತ್ರವನ್ನು ಬರ್ತಿದ್ರು ಆ ಸ್ವರೂಪದಲ್ಲಿ ಏನೂ ಆಗಲಿಲ್ಲ. ಬದಲಿಗೆ ಮತ್ತೆ ಸರ್ಕಾರ ಮೊರೆ ಹೋಗಿದ್ದು ಬಿಜೆಪಿ ಅವಧಿಯಲ್ಲಿ ಮಾಡಿದ್ದಂಥ ಒಂದು ಸುತ್ತೋಲೆಯನ್ನು, ಆ ಸುತ್ತೋಲೆಯನ್ನು ಬಳಕೆ ಮಾಡಿಕೊಳ್ಳೋದಕ್ಕೆ ಹೊರಟಿದ್ದಾರೆ. ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ಅಂಕುಶ ಹಾಕುವಂಥದ್ದಕ್ಕೆ ಈಗ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಇದು ಹಳೆಯ ತೀರ್ಮಾನವೇ, ಇದರಲ್ಲೇನು ಹೊಸದೇನೂ ಇಲ್ಲ. ಖಾಸಗಿ ಸಂಸ್ಥೆಗಳ ಹೆಸರಲ್ಲಿ ಪರೋಕ್ಷವಾಗಿ ಆರ್ಎಸ್ಎಸ್ಗೂ ಕೂಡ ಅಂಕುಶವನ್ನು ಹಾಕಲಾಗಿದೆ. ನೇರವಾಗಿ ಆರ್ಎಸ್ಎಸ್ ಅನ್ನೋ ಬದಲಿಗೆ ಎಲ್ಲ ಸಂಘ ಸಂಸ್ಥೆಗಳನ್ನು ಇನ್ಕ್ಲೂಡ್ ಮಾಡಲಾಗಿದೆ. ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಮತ್ತು ಶೀಘ್ರವೇ ಇದಕ್ಕೆ ಸಂಬಂಧಪಟ್ಟಂಥ ಆದೇಶವೂ ಕೂಡ ಮತ್ತೊಂದು ಸುತ್ತಿನಲ್ಲಿ ಹೊರಬೀಳಬಹುದು. ಯಾವ ಸ್ವರೂಪದಲ್ಲಿ ಆರ್ಎಸ್ಎಸ್ ಅನ್ನು ಸರ್ಕಾರಿ ಜಾಗಗಳಲ್ಲಿ ತಮ್ಮ ಚಟುವಟಿಕೆಗಳನ್ನು ನಡೆಸದಂತೆ ಪ್ರತಿಬಂಧಿಸಬೇಕು ಅನ್ನೋದರ ಬಗ್ಗೆ ಸರ್ಕಾರ ತಲೆ ಕೆಡಿಸ್ಕೊಂಡಿತ್ತು. ಏನೋ ಪ್ರಿಯಾಂಕ್ ಖರ್ಗೆ ಅವರು ಒಂದು ಪತ್ರವನ್ನು ಬರೆದಿದ್ರು. ಪತ್ರಕ್ಕೆ ಕಮಲಪಾಳ್ಯದವರು ಬಹಳ ತೀವ್ರ ಸ್ವರೂಪದಲ್ಲಿ ಉತ್ತರವನ್ನು ಕೊಡ್ತಾ ಇದ್ರು. ನೋಡಿ, ತಾಕತ್ತಿದ್ರೆ ಮಾಡಿ, ಹಂಗೆ ಮಾಡಿ, ಹಿಂಗೆ ಮಾಡಿ ಅನ್ನೋದೆಲ್ಲವೂ ಬಂದಿತ್ತು. ಆದರೆ ತಾಕತ್ತು ಅದು ಇದು ಯಾವುದು ಇಲ್ಲಿ ಬೇಕಾಗಿರಲಿಲ್ಲ. ಬದಲಿಗೆ ಇದ್ದಂಥ ಒಂದು ಹಳೇ ಕಾನೂನು ಏನಿತ್ತು ಅದೇ ಕಾನೂನನ್ನು ಈಗ ಮತ್ತೆ ಲಾಗು ಮಾಡೋದಕ್ಕೆ ಹೊರಟಿದ್ದಾರೆ. ಕಾನೂನು ಅನ್ನೋದಕ್ಕಿಂತ ಹೆಚ್ಚಾಗಿ ಇದೊಂದು ಸುತ್ತೋಲೆ, ಸರ್ಕಾರಿ ಜಾಗಗಳ ಬಳಕೆಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಒಂದು ಸುತ್ತೋಲೆ. ಅದನ್ನು ಈಗ ಮತ್ತೊಂದು ಬಾರಿ ಹೊರಡಿಸೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಆ ಮೂಲಕವಾಗಿ ಆರ್ಎಸ್ಎಸ್ ಸೇರಿದಂತೆ ಯಾವುದೇ ಖಾಸಗಿ ಸಂಘ ಸಂಸ್ಥೆಗಳು ಇನ್ನು ಮುಂದೆ ಅಥವಾ ಈ ಹಿಂದೆಯೂ ಕೂಡ ಅದು ಆ ರೀತಿಯಂಥ ಪರವಾನಗಿಯನ್ನು ಕೇಳ್ಕೊಳ್ಬೇಕಾಗಿತ್ತು, ಅನುಮತಿಯನ್ನು ಕೇಳ್ಕೊಳ್ಬೇಕಾಗಿತ್ತು. ಆದರೆ ಖಾಸಗಿ ಸಂಘ ಸಂಸ್ಥೆಗಳಿಗೆ ಇಲ್ಲಿ ಪ್ರಶ್ನೆ ಉದ್ಭವಿಸೋದಿಲ್ಲ ಅನ್ನುವಂಥದ್ದು ಕೂಡ ಹಿಂದೆನೇ ಇದ್ದಂತಹ ಸುತ್ತೋಲೆಯಲ್ಲೂ ಇದ್ದಂಥ ಒಂದು ಅಂಶ ಇತ್ತು. ಹೀಗಾಗಿ ಅದೇ ಅಂಶಗಳನ್ನು ಈಗ ಬಳಕೆ ಮಾಡಿಕೊಳ್ಳಲಾಗಿದೆ. ಹಾಗಾದರೆ ಏನು ಮಾಡ್ತಾ ಇದ್ದಾರೆ, ಯಾವ ಸ್ವರೂಪದಲ್ಲಿ ಅಂಕುಶವನ್ನು ಹಾಕ್ತಾ ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗೋದಾದರೆ, ಭಾಳ ಮುಖ್ಯವಾಗಿ ಆರ್ಎಸ್ಎಸ್ಗೆ ಅಂಕುಶವನ್ನು ಹಾಕುವಂತಹ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಪ್ರಿಯಾಂಕ್ ಖರ್ಗೆ ಅವರ ಪತ್ರದ ಮೇಲ್ಗಡೆ ಕ್ರಮವನ್ನು ಕೈಗೊಂಡಿದೆ. ಆರ್ಎಸ್ಎಸ್ ಕಾರ್ಯಕ್ರಮಗಳಿಗೆ ಸರ್ಕಾರ ಅಂಕುಶವನ್ನು ಹಾಕಿದೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಆರ್ಎಸ್ಎಸ್ ಹೆಸರನ್ನು ಇವರು ಉಲ್ಲೇಖ ಮಾಡಿಲ್ಲ. ಅಂದರೆ ಇದು ಕೇವಲ ಆರ್ಎಸ್ಎಸ್ಗೆ ಮಾತ್ರ ಅನ್ವಯ ಆಗೋದಿಲ್ಲ. ಇನ್ನು ಮುಂದೆ ಆರ್ಎಸ್ಎಸ್ನವರು ಕಾರ್ಯಕ್ರಮ ಮಾಡುವಾಗ ಮಾತ್ರ ಅಂತ ಹೇಳುವಂಥ ಅನ್ವಯ ಆಗೋದಿಲ್ಲ, ಯಾವುದೇ ಖಾಸಗಿಯವರಿಗೂ ಕೂಡ ಇದು ಅನ್ವಯ ಆಗುತ್ತೆ. ಹೀಗಾಗಿ ಸರ್ಕಾರಿ ಜಾಗ, ಶಾಲೆಗಳ ಆವರಣ ಬಳಕೆಗೆ ಪೂರ್ವಾನುಮತಿ ಕಡ್ಡಾಯ. ಇಲ್ಲಿರುವಂಥದ್ದು ಏನಂತ ಹೇಳಿದ್ರೆ, ನೀವು ಅನುಮತಿ ಪಡ್ಕೊಂಡು ನೀವು ಮಾಡ್ಬೋದು. ಪೂರ್ವಾನುಮತಿ ಕೊಡುವಂಥದ್ದು ಸರ್ಕಾರದ ಅಧೀನದಲ್ಲಿರುತ್ತೆ. ಅವರು ಅನುಮತಿ ಕೊಡ್ಬೋದು, ಕೊಡದೆಯೂ ಇರಬಹುದು. ಹೀಗಾಗಿ ಕೊಡದೇ ಇರೋದಕ್ಕಿರುವಂಥ ಅವಕಾಶಗಳನ್ನು ಬಳಕೆ ಮಾಡಿಕೊಳ್ಬೋದು. ಸ್ಥಳೀಯ ಪೊಲೀಸರ ಅನುಮತಿ ಅನಿವಾರ್ಯ. ನೀವು ಯಾವುದೇ ಕಾರ್ಯಕ್ರಮಗಳನ್ನು ಮಾಡೋದಿದ್ರೂ ಕೂಡ ಸ್ಥಳೀಯ ಪೊಲೀಸರ ಅನುಮತಿ ಅನಿವಾರ್ಯ. ಸಂಬಂಧಪಟ್ಟ ಅಧಿಕಾರಿ ಅನುಮತಿಯನ್ನು ನೀಡಬಹುದು, ಅನುಮತಿಯನ್ನು ಪಡ್ಕೊಳ್ಬೋದು. ಸಂಬಂಧಪಟ್ಟಂಥ ಅಧಿಕಾರಿಯ ಮೂಲಕ ಅನುಮತಿಯನ್ನು ಪಡ್ಕೊಳ್ಬೋದು. ಸಂಬಂಧಪಟ್ಟಂಥ ಇಲಾಖೆಗಳ ಅನುಮತಿಯೂ ಕೂಡ ಕಡ್ಡಾಯ. ಅಂದರೆ ಯಾವುದೇ ಜಾಗದಲ್ಲಿ ನೀವು ಒಂದು ಕಾರ್ಯಕ್ರಮ ಮಾಡ್ತೀನಿ ಅಂತ ಹೇಳಿದರೆ ಅದಕ್ಕೆ ಸಂಬಂಧಪಟ್ಟಂತಹ ಏನು ಸಂಸ್ಥೆಗಳಿಂದ, ಅಧಿಕಾರಿಗಳಿಂದ, ಆ ಇಲಾಖೆಗಳಿಂದ ಅನುಮತಿಯನ್ನು ಪಡ್ಕೊಳ್ಬೇಕು. ಅನುಮತಿ ಇಲ್ಲದೆ ಸಭೆ, ಸಮಾರಂಭ, ಚಳವಳಿ ನಡೆಸಿದರೆ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಅಂದರೆ ನಾಳೆ ದಿನ ಆರ್ಎಸ್ಎಸ್ನವರು ಪಥಸಂಚಲನ ಮಾಡಬೇಕು ಅಂದರೂ ಕೂಡ ರಸ್ತೆಯಲ್ಲಿ ಪಥಸಂಚಲನ ಮಾಡುವಾಗ ಅದಕ್ಕೆ ಪೊಲೀಸ್ ಠಾಣೆಯಿಂದ ಅನುಮತಿಯನ್ನು ಪಡ್ಕೊಳ್ಬೇಕಾಗುತ್ತೆ. ಆರ್ಎಸ್ಎಸ್ ಸೇರಿದಂತೆ ಎಲ್ಲ ಖಾಸಗಿ ಸಂಘ ಸಂಸ್ಥೆಗಳಿಗೂ ಕೂಡ ಇದು ಅನ್ವಯ ಆಗುತ್ತೆ. ಕೇವಲ ಆರ್ಎಸ್ಎಸ್ಗೆ ಮಾತ್ರ ಅಲ್ಲ, ಎಲ್ಲ ಸಂಘ ಸಂಸ್ಥೆಗಳಿಗೂ ಕೂಡ ಇದು ಅನ್ವಯ ಆಗುತ್ತೆ. ಆರ್ಎಸ್ಎಸ್ನ ಹೆಸರಿನಲ್ಲಿ ಈಗ ಎಲ್ರಿಗೂ ಕೂಡ ಬೀಳುವಂಥ ಅಂಕುಶವೂ ಕೂಡ ಆಗುತ್ತೆ. ಇದು ಹೊಸ ನಿಯಮ ಜಾರಿಗೆ ತರುವುದಕ್ಕೆ ಸಂಪುಟದಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತಹ ನಿರ್ಧಾರವನ್ನು ಸರ್ಕಾರ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟಂಥ ಆದೇಶವನ್ನು ಹೊರಬಿಡ್ಬೋದು. 2013 ಬಿಜೆಪಿ ಸರ್ಕಾರದ ಆದೇಶವನ್ನೇ ಮುಂದಿಟ್ಟು ಈಗ ಬ್ರಹ್ಮಾಸ್ತ್ರ ಪ್ರಯೋಗ ಆಗಿದೆ. ಇವರು ಬಂದೂಕನ್ನು ಬಿಜೆಪಿ ಹೆಗಲ ಮೇಲೆ ಇಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಬಂದೂಕು ಏನಿದೆ ಅದನ್ನು ಬಿಜೆಪಿ ಹೆಗಲ ಮೇಲಿಟ್ಟೇ ಹೊಡೆದಿದ್ದಾರೆ ಹೊರತು
ತಮ್ಮದೇ ಆದಂಥ ಸ್ವಂತದ್ದೇನೂ ಇಲ್ಲ ಇಲ್ಲಿ ಅನ್ನೋಂಥದ್ದು ಕೂಡ ಕಾಂಗ್ರೆಸ್ ಅವರು ಪ್ರತಿಬಿಂಬಿಸೋದಕ್ಕೆ ಮುಂದಾಗಿದ್ದಾರೆ. ಅಂದರೆ ನಾವು ನಿಮ್ಮನ್ನು ಎದುರಿಸಿದಂಗೂ ಆಗಬೇಕು, ನಾವು ನೇರವಾಗಿ ಎದುರಿಸಿಲ್ಲ ಅಂತಲೂ ಆಗಬೇಕು ಅನ್ನುವಂಥ ರೀತಿಯಾದಂತಹ ಒಂದು ಪ್ರಸಂಗ ಇದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಕೆ ಪಾಟೀಲ್ ಇವತ್ತು ಸಂಪುಟ ಸಭೆಯ ನಂತರ ಮಾತನಾಡಿದ್ದಾರೆ, ತೋರಿಸ್ತೀವಿ. ಈ ಸಾರ್ವಜನಿಕ ಆಸ್ತಿ ನಿರ್ವಹಣೆ ಹಾಗೂ ಟ್ರೆಸ್ಪಾಸಸ್ ಹಾಗೂ ಒತ್ತಡಗಳು, ಇದರಿಂದ ಏನು ಯಾವುದೇ ನಿಯಮಗಳ ಉಲ್ಲಂಘನೆ ಆಗಬಾರ್ದು ಹಾಗೂ ಅವುಗಳನ್ನು ಸರಿಯಾಗಿ ನಿರ್ವಹಣೆ ಮಾಡೋರು ಏನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಸರ್ಕಾರಿ ಆದೇಶವನ್ನು ಹೊರಡಿಸೋದಕ್ಕೆ ಈ ಕನ್ಸರ್ನ್ಡ್ ಡಿಪಾರ್ಟ್ಮೆಂಟ್, ದಿ ಓನರ್ ಆಫ್ ದಿ ಪ್ರಾಪರ್ಟಿ, ಇಟ್ ಮೇ ಬಿ ಇನ್ಸ್ಟಿಟ್ಯೂಷನ್, ಇಟ್ ಮೇ ಬಿ ಗವರ್ಮೆಂಟ್, ಇಟ್ ಮೇ ಬಿ ಅದರ್ ಏಜೆನ್ಸೀಸ್. ಇಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಹಾಗೆಯೇ ಈಶ್ವರ್ ಖಂಡ್ರೆ ಅವರು ಕೂಡ ಮಾತನಾಡಿದ್ದಾರೆ, ತೋರಿಸ್ತಾರೆ. ಬಿಜೆಪಿ ಅವರು ಆ ಕಡೆ ಇತಿಹಾಸನೂ ಗೊತ್ತಿಲ್ಲ, ಕಾನೂನು ಗೊತ್ತಿಲ್ಲ. ಈಗಾಗಲೇ ಎಕ್ಸಿಸ್ಟಿಂಗ್ ರೂಲ್ಸ್ ಇದೆ, ಆಕ್ಟ್ಸ್ ಇದೆ, ಅವೆಲ್ಲನೂ ಒಂದೇ ಕಾನೂನಲ್ಲಿ ತರ್ತಾ ಇದ್ದೀವಿ. ಹೊಸದೇನು ನಾವು ಮಾಡ್ತಾ ಇಲ್ಲ. ಇವಾಗ ಇವರು ಕೋರ್ಟಿಗೆ ಹೋಗ್ತಾರಂದ್ರೆ ಏನಂತ ಕೋರ್ಟಿಗೆ ಹೋಗ್ತಾರೆ? ನಾವೇನು ಬಿಜೆಪಿಗೆ ಬ್ಯಾನ್ ಮಾಡ್ತಾ ಇದೀವಾ, RSSಗೆ ಬ್ಯಾನ್ ಮಾಡ್ತಾ ಇದೀವಾ, ಅಥವಾ ಬೇರೆ ಸಂಘಟನೆಗಳಿಗೆ ಬ್ಯಾನ್ ಮಾಡ್ತಾ ಇದೀವಾ? ನಥಿಂಗ್ ಆಫ್ ದಟ್ ಸಾರ್ಟ್. ನಾವು ಪಬ್ಲಿಕ್ ಆರ್ಡರ್, ಪಬ್ಲಿಕ್ ಸ್ಪೇಸಸ್ನಲ್ಲಿ, ಸಾರ್ವಜನಿಕರ ಆಸ್ತಿಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಹೇಗಿರಬೇಕು ಅಂತ ಅಷ್ಟೇ ಅಲ್ವಾ ಹೇಳ್ತಾ ಇರೋದು. ನನ್ನ ಸ್ನೇಹಿತರು ಮತ್ತು ನಮ್ಮ ಕ್ಯಾಬಿನೆಟ್ನ ಸಹೋದ್ಯೋಗಿಗಳಾದಂಥ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ, ಅವರ ಪರಿವಾರದವರ ಬಗ್ಗೆ ಅತ್ಯಂತ ನೀಚ ಮಟ್ಟದ, ಕೆಳಮಟ್ಟದ ಹೇಳಿಕೆಗಳನ್ನು ಕೊಟ್ಟು ಅವಾಚ್ಯ ಶಬ್ದಗಳಿಂದ ನಿಂದಿಸಿದಂಥದ್ದು ಮತ್ತು ಇವರು RSSನ ನಿಜವಾದಂಥ ಬಣ್ಣ ಬಯಲಾಗಿದೆ. ಇವತ್ತು ಆ ಕಿಡಿಗೇಡಿಗಳಿಗೆ, ದುಷ್ಕರ್ಮಿಗಳಿಗೆ ಕಾನೂನು ರೀತಿಯ ಕ್ರಮ ಜರುಗಿಸಿ ಕಠಿಣವಾದಂಥ ಶಿಕ್ಷೆ ಕೊಡಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡುತ್ತೇನೆ. ಇದನ್ನೇ ನಾನು ಆರಂಭದಲ್ಲಿ ಹೇಳಿದ್ದು, ಕಾಂಗ್ರೆಸ್ನವರು ತಾವೇನೂ ಮಾಡಿಲ್ಲ ಅನ್ನುವಂತಹ ಸ್ಥಿತಿಗೆ ಇವಾಗ ಬಂದು ತಲುಪಿರುವಂಥದ್ದು. ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅದನ್ನೇ ಹೇಳಿದ್ರು, ನಾವು ಹೊಸದಾಗಿ ಏನೂ ಮಾಡಿಲ್ಲ, ಇದ್ದಂಥದ್ದೇ ಹಿಂದಿದ್ದಂಥ ಕಾನೂನು ಈಗ ಯಾವ ಆಧಾರ. ಆದರೆ ಹೊಸದಾಗಿ ಪ್ರಿಯಾಂಕ್ ಖರ್ಗೆ ಅವರು ಒಂದು ಪತ್ರವನ್ನು ಬರೆದರು. ಆ ಪತ್ರದ ಮೂಲಕವಾಗಿ ನಿಷೇಧ ಅನ್ನುವಂಥ ಪದ ಬಳಕೆಯನ್ನು ಕೂಡ ಮಾಡಿದರು. ಈಗ ನಿಷೇಧ ಆಗ್ತಾ ಇಲ್ಲ, ಬದಲಿಗೆ ಪೂರ್ವಾನುಮತಿ ಕಡ್ಡಾಯ ಆಗ್ತಾ ಇದೆ. ಹೇಗೆ ಅನ್ನುವಂಥದ್ದನ್ನು, ಹಾಗಾದರೆ 2013ರಲ್ಲಿ ಏನಿತ್ತು, ಸರ್ಕಾರಿ ಸುತ್ತೋಲೆಯಲ್ಲಿ ಏನಿತ್ತು, ಆವಾಗ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಹೊರಡಿಸಿದಂತಹ ಸುತ್ತೋಲೆಯನ್ನು ಈಗ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ 2013ರಲ್ಲಿ ಒಂದು ಸುತ್ತೋಲೆಯನ್ನು ಹೊರಡಿಸಿತ್ತು. ಇದು ಶಿಕ್ಷಣ ಇಲಾಖೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ, ಅಂದರೆ ಎಲ್ಲ ಶಾಲೆಗಳಿಗೆ ಮತ್ತು ಅನುದಾನಿತ ಶಾಲೆಗಳಿಗೆ ಇದು ಅನ್ವಯ ಆಗುತ್ತೆ. ವಿಶೇಷವಾಗಿ ಬೆಂಗಳೂರಿನ ಚಾಮರಾಜಪೇಟೆಯ ಕೋಟೆ ಶಾಲೆಯ ಕಾರ್ಯಕ್ರಮದ ನಿಮಿತ್ತ ಈ ಒಂದು ಸುತ್ತೋಲೆ ಹೊರಡಿಸಲಾಗಿತ್ತು. ಚಾಮರಾಜಪೇಟೆಯಲ್ಲಿರ್ತಕ್ಕಂತಹ ಕೋಟೆ ಶಾಲೆಯಲ್ಲಿ, ಹಳೆ ಕೋಟೆ ಶಾಲೆಯಲ್ಲಿ ಇಂಥದ್ದೊಂದು ಸುತ್ತೋಲೆ ಹೊರಡಿಸಿರುವಂಥದ್ದು ಅಲ್ಲಿ ನಡೆಸಿದಂಥ ಒಂದು ಕಾರ್ಯಕ್ರಮಕ್ಕೆ ಅನ್ವಯ ಆಗುವಂಗೆ ಬೆಂಗಳೂರಿನ ಚಾಮರಾಜಪೇಟೆಯ ಕೋಟೆ ಶಾಲೆಯ ಕಾರ್ಯಕ್ರಮದ ನಿಮಿತ್ತ ಈ ಸುತ್ತೋಲೆಯನ್ನು ಹೊರಡಿಸಲಾಗಿತ್ತು. ಹಾಗೆ ಸುತ್ತೋಲೆಯನ್ನು ಹೊರಡಿಸುವಾಗ ಎಲ್ಲ ಶಾಲೆಗಳಿಗೂ ಕೂಡ ಅನ್ವಯ ಆಗುವಂತೆ ಸುತ್ತೋಲೆಯಲ್ಲಿ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ. ಆ ಅಂಶಗಳು ಏನು ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ. ಬಹಳ ಮುಖ್ಯವಾಗಿ ಇಲ್ಲಿ ಇದ್ದಂತಹ ಅಂಶಗಳು ಯಾವ ಸ್ವರೂಪದಲ್ಲಿ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ಅನುಮತಿ ಬೇಕಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ 2013ರ ಸರ್ಕಾರಿ ಸುತ್ತೋಲೆ ಹೀಗಿದೆ. ಶಾಲೆ ಆವರಣ ಮಕ್ಕಳ ಪಾಠ ಪ್ರವಚನಗಳಿಗೆ ಮಾತ್ರ ಸೀಮಿತ ಆಗಿರುವಂಥದ್ದು. ಶಾಲೆಯ ಆವರಣ ಅನ್ನುವಂಥದ್ದು ಕೇವಲ ಶಾಲಾ ವಿದ್ಯಾರ್ಥಿಗಳ ಪಾಠ ಪ್ರವಚನಗಳಿಗೆ ಮಾತ್ರ ಸೀಮಿತ ಆಗಿರುವಂಥದ್ದು. ಅಲ್ಲಿ ಶೈಕ್ಷಣಿಕೇತರ ಚಟುವಟಿಕೆಗಳಿಗೆ, ಶಿಕ್ಷಣದ ಹೊರತಾದಂತಹ ಚಟುವಟಿಕೆಗಳಿಗೆ ಅನುಮತಿಯನ್ನು ಕೊಡಬಾರ್ದು. ಅಂದರೆ ಕೇವಲ ಶಾಲೆಯಲ್ಲಿ ಪಾಠ ಪ್ರವಚನಗಳಿಗೆ ಸಂಬಂಧಿತವಾದಂತಹ ಚಟುವಟಿಕೆಗಳಿಗೆ ಮಾತ್ರ ಅದು ಸೀಮಿತ ಆಗಿರುತ್ತೆ. ಅಲ್ಲಿ ಶಿಕ್ಷಣೇತರ ಚಟುವಟಿಕೆಗಳಿಗೆ ಅನುಮತಿಯನ್ನು ಕೊಡಬಾರ್ದು, ಶಿಕ್ಷಣದ ಹೊರತಾದಂತಹ ಚಟುವಟಿಕೆಗಳಿಗೆ ಅನುಮತಿ ಕೊಡಬಾರ್ದು ಅಂತೇಳಿ. ಆಟೋಟ ಕಾರ್ಯಕ್ರಮಗಳು, ಸ್ಪರ್ಧಾ ಕಾರ್ಯಕ್ರಮಗಳಿಗೆ ಬಳಕೆಯನ್ನು ಮಾಡಿಕೊಳ್ಬೋದು. ಅಂದರೆ ಇವೆಲ್ಲವೂ ಕೂಡ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಡುತ್ತೆ. ಆಟೋಟ ಕಾರ್ಯಕ್ರಮಗಳನ್ನು ಮಾಡ್ಬೋದು, ಸ್ಪರ್ಧಾ ಕಾರ್ಯಕ್ರಮಗಳನ್ನು ಮಾಡ್ಬೋದು. ಅದನ್ನು ಸರ್ಕಾರಿ ಶಾಲೆಗಳ ಗ್ರೌಂಡ್ಗಳಲ್ಲೂ ಕೂಡ ಮಾಡೋದಕ್ಕೆ ಅವಕಾಶ ಇದೆ. ಆಟೋಟ ಕಾರ್ಯಕ್ರಮಗಳು, ಸ್ಪರ್ಧಾ ಕಾರ್ಯಕ್ರಮಗಳಿಗೆ ಬಳಕೆ ಆಗುತ್ತೆ. ಆದರೆ ಖಾಸಗಿ ಕಾರ್ಯಕ್ರಮಗಳಿಗೆ ಅವಕಾಶವೇ ಇಲ್ಲ. ಇದು ಬಹಳ ಮುಖ್ಯವಾಗಿ ಸುತ್ತೋಲೆಯಲ್ಲಿರ್ತಕ್ಕಂತಹ ಕಂಟೆಂಟ್. ಇದು ಖಾಸಗಿ ಕಾರ್ಯಕ್ರಮಗಳಿಗೆ ಅವಕಾಶವೇ ಇಲ್ಲ. ಯಾವುದೇ ಖಾಸಗಿ ಕಾರ್ಯಕ್ರಮಗಳಿಗೆ ಇದು ಅನ್ವಯ ಆಗುತ್ತೆ. ಹಾಗೆಯೇ ಮುಂದುವರೆದು ಈ ಸುತ್ತೋಲೆಯಲ್ಲಿರುವಂಥ ಇನ್ನೊಂದು ಅಂಶ, ಶಾರೀರಿಕ ಶಿಕ್ಷಣ, ವ್ಯಾಯಾಮಕ್ಕೂ ಕೂಡ ಇದನ್ನು ಸದ್ವಿನಿಯೋಗ ಪಡಿಸ್ಕೊಳ್ಬಹುದು.
ಈ ಶಾಲೆಯ ಆವರಣವನ್ನು ಶಾರೀರಿಕ ಶಿಕ್ಷಣ ವ್ಯಾಯಾಮಕ್ಕೆ ಸದ್ವಿನಿಯೋಗ ಮಾಡಿಕೊಳ್ಳಬಹುದು ಅನ್ನೋದನ್ನ ಉಲ್ಲೇಖ ಮಾಡಲಾಗಿದೆ. ಆದರೆ ಖಾಸಗಿ ಕೆಲಸಗಳಿಗೆ ಅನುಮತಿ ಇಲ್ಲ, ಇದಕ್ಕೆ ಪ್ರಸ್ತಾವನೆಯನ್ನೇ ಕಳಿಸಬಾರ್ದು. ಅಂದ್ರೆ ಖಾಸಗಿಯವರಿಗೆ ಅನುಮತಿಯನ್ನ ಕೊಡೋದಕ್ಕೆ ಇಲ್ಲ. ಇಲ್ಲಿ ಸರ್ಕಾರಿ ಶಾಲೆಗಳ ಆವರಣಗಳಲ್ಲಿ, ಅನುದಾನಿತ ಶಾಲೆಗಳ ಆವರಣಗಳಲ್ಲಿ, ಅವರ ಗ್ರೌಂಡ್ಗಳಲ್ಲಿ ಖಾಸಗಿ ಕೆಲಸಗಳಿಗೆ ಅನುಮತಿ ಇಲ್ಲ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಪ್ರಸ್ತಾವನೆಯನ್ನ ಕಳಿಸಬಾರದು. ಅಂದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ ಅವಕಾಶವನ್ನೇ ಕೊಡೋದಿಲ್ಲ, ಅನುಮತಿಯನ್ನ ಕೇಳಿ ಕೂಡ ಪತ್ರ ಕೊಡುವಂಗಿಲ್ಲ, ಅನುಮತಿಯನ್ನೇ ಕೊಡೋದಿಲ್ಲ ಅನ್ನೋಂಥದ್ದು ಸ್ಪಷ್ಟವಾಗಿ ಈ ಸುತ್ತೋಲೆ ಹೇಳುತ್ತೆ. ಈಗ ಈ 2013ರ ಸರ್ಕಾರಿ ಸುತ್ತೋಲೆಯನ್ನೇ ರಾಜ್ಯ ಸರ್ಕಾರ ಬಳಕೆ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದೆ 2025ರಲ್ಲೂ ಕೂಡ. ಇದರ ನಡುವೆ ಪ್ರಿಯಾಂಕ್ ಖರ್ಗೆ ಅವರು ಕೇವಲ ಇದನ್ನ ಸರ್ಕಾರಿ ಜಾಗಗಳಲ್ಲಿ ನಿಷೇಧಕ್ಕೆ ಸೀಮಿತಗೊಳಿಸಲಿಲ್ಲ, ಬದಲಿಗೆ ಮುಂದುವರಿದು ಇನ್ನೂ ಒಂದು ಅಂಶವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅವರೊಂದು ಪತ್ರವನ್ನು ಬರೆದಿದ್ದಾರೆ. ಈ ಪತ್ರವನ್ನು ಕೂಡ ಬರೆದಿರೋದು ಅವರು 3 ದಿವಸಗಳ ಹಿಂದೆ 13ನೇ ತಾರೀಕಿನಂದು, ಯಾವಾಗ ಆಲ್ರೆಡಿ ಪ್ರಿಯಾಂಕ್ ಖರ್ಗೆ ಅವರು 4ನೇ ತಾರೀಕಿನಂದು ಬರೆದಿದ್ದಂತಹ ಪತ್ರ ವೈರಲ್ ಆಗಿ ಅದರ ಬಗ್ಗೆ ಬಹಳಷ್ಟು ಡಿಬೇಟ್ ಶುರುವಾಗಿತ್ತು. ಅದಾದ ನಂತರ 2ನೇ ಪತ್ರವನ್ನು ಪ್ರಿಯಾಂಕ್ ಖರ್ಗೆ ಅವರು ಬರೆದಿದ್ದಾರೆ. ಅದರಲ್ಲಿ ಅವರು RSS ವಿರುದ್ಧ ಪತ್ರ ಸಮರವನ್ನು ಮುಂದುವರಿಸಿದ್ರು. ಇದರಲ್ಲಿ ಬಹಳ ಮುಖ್ಯವಾಗಿ ಅವರು ಉಲ್ಲೇಖ ಮಾಡಿರುವಂಥದ್ದು, ಬೆದರಿಕೆ ಕರೆಗಳ ಮಧ್ಯೆಯೂ ಕೂಡ CMಗೆ ಮತ್ತೊಂದು ಪತ್ರವನ್ನು ಸಚಿವರು ಬರೆದಿದ್ರು. ಈ ಪತ್ರದಲ್ಲಿ ಅವರು ಸರ್ಕಾರಿ ನೌಕರರು ಯಾವುದೇ ಪಕ್ಷದ ಸದಸ್ಯನಾಗಿರುವುದಿಲ್ಲ, ಯಾರೇ ಸರ್ಕಾರಿ ನೌಕರನು ಯಾವುದೇ ರಾಜಕೀಯ ಪಕ್ಷದ ಅಥವಾ ರಾಜಕಾರಣದಲ್ಲಿ ಭಾಗವಹಿಸುವಂತಹ ಯಾವುದೇ ಸಂಘ ಸಂಸ್ಥೆಯ ಸದಸ್ಯನಾಗಿರತಕ್ಕದ್ದಲ್ಲ. RSS ಚಟುವಟಿಕೆಗಳಲ್ಲಿ ಸರ್ಕಾರಿ ನೌಕರರು ಭಾಗಿಯಾಗ್ತಾ ಇದ್ದಾರೆ, ಅದನ್ನ ಅವರು ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ಇತರೆ ಸಂಘ ಸಂಸ್ಥೆಗಳು ಹಮ್ಮಿಕೊಳ್ಳುವ ಕಾರ್ಯಕ್ರಮಗಳು ಮತ್ತು ಚಟುವಟಿಕೆಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರು ಭಾಗವಹಿಸುತ್ತಿರುವುದನ್ನ ಗಮನಿಸಲಾಗಿದೆ. ಕೆಲ ಸಂಘ ಸಂಸ್ಥೆಗಳಿಗೆ ಸರ್ಕಾರಿ ನೌಕರರು ದೇಣಿಗೆಯನ್ನು ಬೇರೆ ಕೊಡ್ತಾ ಇದ್ದಾರೆ. ಇದನ್ನು ಕೂಡ ಅವರು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸರ್ಕಾರಿ ನೌಕರರು ಯಾವುದೇ ಪಕ್ಷಕ್ಕೆ ಸಹಾಯಾರ್ಥ, ನೆರವು, ವಂತಿಗೆ ನೀಡತಕ್ಕಂಥದ್ದಲ್ಲ. ಅವರು ಈ ರೀತಿಯಾಗಿ ಯಾವುದೇ ರೀತಿಯಾದಂತಹ ಹಣವನ್ನು ಕೊಡುವ ಹಾಗಿಲ್ಲ. ಹೀಗಾಗಿ ಕೆಲ ಸರ್ಕಾರಿ ನೌಕರರು ಇತರೆ ಸಂಘ ಸಂಸ್ಥೆಗಳ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ, RSS ಸೇರಿದಂತೆ ಇತರೆ ಸಂಘ ಸಂಸ್ಥೆಗಳ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹೀಗಾಗಿ ಈ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ CMಗೆ ಪ್ರಿಯಾಂಕ್ ಖರ್ಗೆ ಅವರು ಒತ್ತಾಯವನ್ನ ಮಾಡಿದ್ರು. ಅವರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ, ನಿಯಮ ಉಲ್ಲಂಘಿಸುವ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ತಾವು ಬರೆದಿದ್ದಂತಹ ಪತ್ರದಲ್ಲಿ ಉಲ್ಲೇಖ ಮಾಡಿದ್ರು. ಅಧಿಕಾರಿ ನೌಕರರ ವಿರುದ್ಧ ಶಿಸ್ತು ಕ್ರಮ ಎಂಬ ಸುತ್ತೋಲೆಯನ್ನ ಹೊರಡಿಸಬೇಕು ಅಂಥೇಳಿ ಅವರು ಮನವಿಯನ್ನ ಮಾಡಿದ್ರು. ಕರ್ನಾಟಕ ನಾಗರಿಕ ಸೇವಾ ನಿಯಮ 2021ರ ಕಲಂ ಅದರಲ್ಲಿರುವಂತಹ ಸೆಕ್ಷನ್ 5 ಸಬ್ ಕ್ಲಾಸ್ 1ರ ಪ್ರಕಾರ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ರು. 2021ರ ಅಡಿ ನಿಯಮ 5 ಸಬ್ ಕ್ಲಾಸ್ 1ರ ಪ್ರಕಾರ ಈ ಕೆಳಕಂಡ ನಿಯಮವು ಈಗಾಗಲೇ ಜಾರಿಯಲ್ಲಿರುತ್ತದೆ ಅಂತ ಹೇಳುವಂಥದ್ದನ್ನು ಕೂಡ ಉಲ್ಲೇಖ ಮಾಡಿದ್ರು. ಒನ್ಸ್ ಅಗೇನ್ ಇದು 2021ರಲ್ಲಿ ಮಾಡಿದ್ದಂತಹ ಸುತ್ತೋಲೆ, ಅದನ್ನ ಮತ್ತೊಮ್ಮೆ ಆ ಸುತ್ತೋಲೆಯನ್ನು ಹೊರಡಿಸಬೇಕು ಅಂತೇಳಿ ಪ್ರಿಯಾಂಕ್ ಖರ್ಗೆ ಅವರು ಒತ್ತಾಯವನ್ನು ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಮಾತಾಡಿ ನಿಮಗೆ ತೋರಿಸ್ತೀನಿ. ಸರ್ಕಾರದಿಂದ ಸಂಬಳ ತಗೋತಾರೆ, ಇಂಥ ಸಂಘಟನೆಗಳ ಜೊತೆ ಓಡಾಡ್ತಾರೆ. ಈ ಸಂಘಟನೆ ಯಾವ ರಾಜಕೀಯ ಪಕ್ಷದ ಜೊತೆ ಜೋಡಣೆ ಆಗಿದೆ ಹೇಳಿ? ಪೊಲಿಟಿಕಲ್ ಅಲ್ವಾ? ಪೊಲಿಟಿಕ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾ? ಪೊಲಿಟಿಕಲ್ ಪಾರ್ಟಿ ಆಕ್ಟಿವಿಟೀಸು ಅಥವಾ ಅಲೈಡ್ ಆಕ್ಟಿವಿಟೀಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾ ಸರ್ಕಾರಿ ನೌಕರು? ನಾವು ಹೇಳ್ತಾ ಇರೋದು, ಯಾರೇ ಇರ್ಬೋದು, ಅದು RSS ಅವ್ರು ಇರ್ಬೋದು, ತಾಲಿಬಾನ್ ಇರ್ಬೋದು, ಯಾರಿಗೂ ಕೂಡ ಅವಕಾಶ ಕೊಡಬಾರ್ದು. ಈಗ ಮೊನ್ನೆ ನನಗೆ ಬಂದಿತ್ತು ಸರ್, ನನಗೂ ಗೊತ್ತಿರಲಿಲ್ಲ. ಈಗ ಸುಮ್ಮನೆ ಹವ್ಯಾಸ ಇದ್ರೆ ಓಕೆ ಫೈನ್, ನೀವು ವಾಲಂಟ್ರಿ VRS ತಗೊಂಡು ಮಾಡ್ಕೊಳ್ಳಿ, ಯಾರು ಬೇಡ ಅಂದಿದ್ದಾರೆ. ಬಟ್ ನೀವು ಸರ್ವಿಸ್ನಲ್ಲಿದ್ದಾಗ ನೀವು ಸರ್ಕಾರದ ಕಾಂಡಕ್ಟ್ ರೂಲ್ಸ್ ಏನಿದೆ, ಸರ್ವಿಸ್ ರೂಲ್ಸ್ ಏನಿದೆ, ಅದನ್ನ ಪಾಲನೆ ಮಾಡಬೇಕು. ಇಟ್ ಈಸ್ ನಾಟ್ ಅಲೌಡ್. ಇವರು ಗಣವೇಶ ಹಾಕೊಂಡು ಮೊನ್ನೆ ತಿರುಗಾಡಿದಾರೆ ನಮ್ಮ PDOಗಳು, ಕೆಲವು ವಿಲೇಜ್ ಅಕೌಂಟೆಂಟು, ಕೆಲವು ಹೆಲ್ತ್ ಆಫೀಸರ್ಸ್ ಎಲ್ಲ. ಅದೆಲ್ಲ ಮಾಹಿತಿ ಬಂದಿದೆ ನಮಗೆ. ಆಗ್ಲೇ ನಾನಂತೂ ನಮ್ಮ ಇಲಾಖೆದು ನೋಟಿಸ್ ಅನ್ನ ಜಾರಿ ಮಾಡಿದ್ದೀನಿ. ನಾನು ಇವತ್ತಿಲ್ಲ ನಾಳೆ ಅವ್ರು ಸಸ್ಪೆಂಡ್ ಆಗ್ತಾರೆ. ಸರ್ಕಾರಿ ಶಾಲೆಗಳಲ್ಲಿ ಬಡವ್ರ ಮಕ್ಕಳು ಓದಕ್ ಹೋಗೋದು, ವಿದ್ಯಾಭ್ಯಾಸಕ್ಕೆ ಹೋಗೋದು ಏನಕ್ಕೆ? ಆ ಬಡತನದಿಂದ ಹೊರಗೆ ಬರ್ಲಿಕ್ಕೆ, ಒಂದು ಸ್ವಾಭಿಮಾನ ಬದುಕಲಿಕ್ಕೆ. ಅದು ಇದು ಬಿಟ್ಬಿಟ್ಟು ನೀವು ಲಾಠಿ ಕೊಟ್ಬಿಟ್ಟು ಅವರಿಗೆ ಪ್ರಚೋದನೆ ಭಾಷಣ ಹೇಳ್ಕೊಡ್ತೀರಾ ಅಲ್ಲಿ? ಕೋಮದ ವಿಷ ಬೀಜವನ್ನು ಬಿತ್ತೀರಾ ಅಲ್ಲಿ? ಅದು
ನನ್ನ ಕರ್ನಾಟಕದಲ್ಲಿ ಆಗೋಕೆ ಬಿಡೋದಿಲ್ಲ. ಯಾರೇ ಇರ್ಬೋದು ಅದು. ದೇರ್ ವಿಲ್ ಬಿ ನೋ ರಾಡಿಕಲೈಸೇಷನ್ ಇನ್ ಮೈ ಸ್ಟೇಟ್. ಹೀಗೆ ನನ್ನ ಕರ್ನಾಟಕದಲ್ಲಿ ಇಂಥದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಅನ್ನುವಂಥದ್ರ ಮೂಲಕವಾಗಿ ಪ್ರಿಯಾಂಕ್ ಖರ್ಗೆ ಅವರು ನೇರವಾಗಿ ಈ ವಿಚಾರದಲ್ಲಿ RSSನವರು ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಮಾಡೋಕ್ಕೆ ಬಿಡುವುದಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದರ ನಡುವೆ ಅಶೋಕ್ ಅವರು ಪ್ರಿಯಾಂಕ್ ಖರ್ಗೆ ವಿರುದ್ಧ ವಾಗ್ದಾಳಿ ನಡೆಸಿದರೆ ಅಶೋಕ್ ಮಾತಿಗೆ ಕೌಂಟರ್ ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ. ತಾಕತ್ತಿದೆಯಾ ನಿನಗೆ? ನಾನು ಸರ್ಕಾರಿ ನೌಕರನೇ, ಪಕ್ಕ ಕೋರ್ಟಲ್ಲಿ ಕೇಸ್ ಹಾಕಿದ್ರೆ ಸರ್ಕಾರಿ ನೌಕರ ಅಂತಲೇ ನನ್ನ ಮೇಲೆ ಕ್ಲೈಮ್ ಮಾಡೋದು. ಜ್ಞಾನ ಬೇಕ್ರಿ ನಿಮಗೆ. ಎಲ್ಲ ಕರ್ನಾಟಕ ತೊರೆದು ಎಲ್ಲ ಇಂಡಸ್ಟ್ರೀಸ್ಗಳು ಬಿಟ್ಟು ನಾ ಮುಂದು ನೀ ಮುಂದು ಅಂತ ಓಡೋತಾ ಇದ್ದಾರೆ. ಅವ್ರನ್ನ ಹಿಡ್ಕೊಳ್ಳೋಕ್ಕೆ ನಿಮ್ಮ ಯೋಗ್ಯತೆ ಇಲ್ಲ. ಆರ್ ಎಸ್ ಎಸ್ ಅಂತ ನಿಮ್ಮ ಇರೋ ಮುಂಡ ಅದೇನೋ ಇನ್ನೆರಡು ವರ್ಷ ಇಲ್ಲ ನೀವು ನಿಮ್ಮ ಯೋಗ್ಯತೆಗೆ, ಇನ್ನೆರಡು ವರ್ಷ ಇರಲ್ಲ ನಿಮ್ಮ ಸರ್ಕಾರ. ಅಸಮರ್ಥರಿದ್ರೆ ನಮ್ಮ ಹತ್ರ ನಮ್ಮ ಬಂಡವಾಳದಾರರಿಗೆ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ? ನಮ್ಮ ಏರೋಸ್ಪೇಸ್ ಪಾರ್ಕ್ ಪಕ್ಕದಲ್ಲಿ ಅವ್ರ ಏರೋಸ್ಪೇಸ್ ಪಾರ್ಕ್ ಯಾಕೆ ಬರ್ತಾ ಇದೆ? ನಾವು ಅಸಮರ್ಥರಿದ್ರೆ ತಮಿಳುನಾಡವರು ಹೊಸೂರಿಂದ ಬೆಂಗಳೂರಿಗೆ ಮೆಟ್ರೋ ಯಾಕೆ ಕೇಳ್ತಾ ಇದ್ದಾರೆ? ಹೊಸೂರಿನಲ್ಲಿ ಏರ್ಪೋರ್ಟ್ ಯಾಕೆ ಮಾಡ್ತಾ ಇದ್ದಾರೆ? ಕರ್ನಾಟಕ ಎಕೋಸಿಸ್ಟಮ್ ಅಷ್ಟು ಚೆನ್ನಾಗಿಲ್ಲ ಅಂದ್ರೆ ಯಾಕೆ ನಮ್ಮ ಅಕ್ಕಪಕ್ಕನೇ ಬಂದು ಇಂಡಸ್ಟ್ರಿಗಳಾಗ್ತಾ ಇದ್ದೀರಾ ನೀವು? ಹೀಗೆ ಏಟಿಗೆ ಎದುರೇಟು ಕೂಡ ನಡೀತಾ ಇದೆ. ಇದರ ಜೊತೆಗೇನೆ ಬೆದರಿಕೆ ಹಾಕಿದ್ದ ವ್ಯಕ್ತಿಯನ್ನು ಅರೆಸ್ಟ್ ಮಾಡಲಾಗಿದೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಹಾಕಿದ್ದವನನ್ನು ಮಹಾರಾಷ್ಟ್ರದಲ್ಲಿ ಬಂಧಿಸಲಾಗಿದೆ. ಈತ ಬೆದರಿಕೆ ಹಾಕಿದ್ದಂತಹ ವ್ಯಕ್ತಿ ಮಹಾರಾಷ್ಟ್ರದ ಲಾತೂರ್ನ ಸೋಲಾಪುರ ಮೂಲದ ದಿನೇಶ್ ನರೋಣಿಯನ್ನು ಬಂಧಿಸಲಾಗಿದೆ. ದಿನೇಶ್ ನರೋಣಿ ಅಥವಾ ದಾನೇಶ್ ನರೋಣಿ ಅಂತ ಈತನ ಹೆಸರನ್ನು ಉಲ್ಲೇಖ ಮಾಡಲಾಗ್ತದೆ. ಫೋನ್ ಕರೆ ಮಾಡಿದ ಬಳಿಕ ಸೋಲಾಪುರದಿಂದ ಈತ ಲಾತೂರ್ಗೆ ಪರಾರಿಯಾಗಿದ್ದ. ಯಾವಾಗ ಮಿನಿಸ್ಟ್ರಿಗೆ ಫೋನ್ ಮಾಡಿ ಬಾಯಿಗೆ ಬಂದಂಗೆ ಬೈದು ನಂತರ ಭಯ ಆಗಿದೆ, ಲಾತೂರ್ಗೆ ಪರಾರಿಯಾಗಿದ್ದ. ಬೆಂಗಳೂರು ಹಾಗೂ ಕಲಬುರಗಿ ಪೊಲೀಸರ ಜಂಟಿ ಕಾರ್ಯಾಚರಣೆಯ ನಂತರ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ. ಅದು ಯಾವ ಧೈರ್ಯದಲ್ಲಿ ಫೋನನ್ನು ಮಾಡಿ ಆ ರೀತಿಯಾಗಿ ಬೆದರಿಕೆಯನ್ನು ಹಾಕ್ತಾರೋ, ಅದು ಯಾವ ಕಾರಣಕ್ಕೆ ಅನಂತರ ಓಡಿ ಹೋಗ್ತಾರೋ ನೋಡಿ. ಚಾಕ್ಲೇಟ್ ಬಿಸ್ಕೆಟ್ ಮಾರ್ಕೆಟಿಂಗ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಂತೆ ಈ ನರೋಣಿ, ಈತ ತನ್ನ ಕೆಲಸವನ್ನು ಜೊತೆಗೆ ಈ ರೀತಿಯಾಗಿ ಫೋನ್ ಮಾಡಿ ಬೆದರಿಕೆ ಹಾಕುವಂಥ ಕೆಲಸ. ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ಮಿಡ್ಲ್ ಕ್ಲಾಸ್ನ ವ್ಯಕ್ತಿ, ತನ್ನದೇ ಆದಂಥ ಪಾಡಿಗೆ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿ. ಈ ವಿಚಾರಗಳನ್ನು ಈಗ ಕಾನೂನಿನ ಚೌಕಟ್ಟಿನೊಳಗಡೆ ಆತನ ವಿರುದ್ಧ ಕೂಡ ಕ್ರಮ ಆಗುತ್ತೆ. ಸದಾಶಿವನಗರ ಪೊಲೀಸರಿಂದ ಬೆದರಿಕೆ ಕರೆಯ ಬಗ್ಗೆ ಸಮಗ್ರ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ಈ ವ್ಯಕ್ತಿಗೆ ಸಂಬಂಧಪಟ್ಟಂತೆ. ಸದ್ಯಕ್ಕೆ RSSನ ವಿಚಾರದಲ್ಲಿ RSSನ್ನು ನಾವು ಸರ್ಕಾರಿ ಜಾಗಗಳಲ್ಲಿ ನಿಷೇಧಿಸ್ತೀವಿ ಅಂತ ಹೇಳ್ಕೊಂಡು ಹೊರಟಂಥವರು ಈಗ ಸದ್ಯಕ್ಕೆ ಹಳೆಯ ಕಾನೂನನ್ನು ಹೊಸ ರೂಪದಲ್ಲಿ ಮತ್ತೊಮ್ಮೆ ಮುಂದಿಟ್ಟು ಅದರ ಮೂಲಕವಾಗಿ ಅನುಮತಿಯನ್ನು ಕೊಡಬೇಕು, ಅನುಮತಿಯನ್ನು ಪಡಿಬೇಕು, ಎಲ್ಲಿ ಅನುಮತಿಯನ್ನು ಕೊಡೋದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳೋದಕ್ಕೆ ಮುಂದಾಗಿದ್ದಾರೆ. ಇದು ಕೇವಲ RSSಗೆ ಮಾತ್ರ ಅನ್ವಯನೂ ಆಗೋದಿಲ್ಲ, ಕೇವಲ RSSಗೆ ಮಾತ್ರ ಅನ್ವಯ ಮಾಡ್ತಾರೆ ಅಂತ ಹೇಳಿದರೆ ಇಲ್ಲ, ಇದು ಎಲ್ರಿಗೂ ಕೂಡ ಎಲ್ಲ ಖಾಸಗಿ ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳಿಗೂ ಇದು ಅನ್ವಯ ಆಗುತ್ತೆ.